ಓಹೋ ಬರ್ಗ್ಮ್ಯಾನ್. ಈ ಬರ್ಗ್ಮ್ಯಾನ್ ಗಾಡಿ ನೋಡಿದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ನಾನು ಮಂಡಿ ಮೊಬೈಲಾದಲ್ಲಿ ಇದೀನಿ ಅಂತ. ಓಹೋ ಎಷ್ಟು ದಿನ ಆಗಿತ್ತು ಗುರು ಈ ತರ ಒಂದು ರಾ ಮಷೀನ್ ಅನ್ನ ಓಡಿಸಿ. ನಾವಿವತ್ತು BSA 650 ಸ್ಕ್ರಾಂಬ್ಲರ್ ನ ರಿವ್ಯೂ ಮಾಡ್ತಾ ಇದೀವಿ. ಗಾಡಿ ಹತ್ರ ಬರ್ಬೇಡಮ್ಮ, ಬಿಸಿ ಇದೆ. Another good day, another electric car being towed by a diesel ಗಾಡಿ. ನನಗೆ ಜಾಗ ಬಿಡಿ, ನಾನು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಓಹೋ ಓಲಾ ತಗೊಂಡಿರೋದೇ ದೊಡ್ಡ ಮಿಸ್ಟೇಕು. ಅದ್ರಲ್ಲಿ ಹೆಲ್ಮೆಟ್ ಇಲ್ದೆ ಬೇರೆ ಓಡಿಸ್ತಾ ಇದ್ದಾನಲ್ಲ. ಹೀಗೆ ಸಂಬಂಧ ಇಲ್ಲದೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಇನ್ನೊಂದು ಕ್ರೇಜಿ ವಿಷಯ ಏನು ಅಂದ್ರೆ ಈ ಗಾಡಿನಲ್ಲಿರೋದು ಸಿಂಗಲ್ ಸಿಲಿಂಡರ್ 650cc. ಅಟ್ ಪ್ರೆಸೆಂಟ್ ನಮ್ಮ ದೇಶದಲ್ಲಿರುವಂತ ಸೆಕೆಂಡ್ ಹೈಯೆಸ್ಟ್ ಕೆಪಾಸಿಟಿ ಇರುವಂತ ಸಿಂಗಲ್ ಇದು. ಫಸ್ಟ್ ಯಾವ್ದು ಅಂತ ಕೇಳ್ತೀರಾ? ನಮ್ ರಕ್ಷಿತ್ ಶೆಟ್ಟಿ. ಐ ನೀಡ್ ಅ ಗುಡ್ ಗರ್ಲ್ ಟು ವಾಶ್ ಮೈ ಆಟೋ. ಸುಮಾರು ದಿವಸದಿಂದ ಜನ ನನಗೊಂದು ಕಾಮೆಂಟ್ ಆಗ್ತಾ ಇದಾರೆ, ಗುರು ನೀನ್ ಮುಂಚೆ ತರ ಇದ್ದಿದ್ದಂಗೆ ಮೊಕ್ಕದ ಮೇಲೆ ಹೇಳ್ತಾ ಇಲ್ಲ, ಕ್ರೇಜಿಯಾಗಿ ಏನಾದ್ರು ಮಾತಾಡು ಅಂತ. ನನಗೆ ಒಂದು ರಿಯಲೈಸ್ ಆಯ್ತು ಗುರು, ಏನಾದ್ರೂ ಮಾತಾಡ್ಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದ್ ಬಿಡ್ಬೋದು, ಆದ್ರೆ ಒಂದ್ಸಲ ಬೆಳೆದ್ಮೇಲೆ ಏನೇನೋ ಮಾತಾಡಕ್ ಆಗೋದಿಲ್ಲ. ಪ್ರತಿಯೊಂದನು ಅಳ್ದು ತೂಗಿನೇ ಮಾತಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಯಾರು ಬೆಳೆಸಿರ್ತಾರೆ ಅವರೇ ಬಗ್ಗಿಸ್ಕೊಂಡು ಗೂಟ ಹೊಡಿತಾರೆ. ಅದಕ್ಕೋಸ್ಕರ ಇವತ್ತಿಂದ ಫಿಲ್ಟರೇ ಇಲ್ದಂಗ್ ಮಾತಾಡ್ತೀನಿ. ಇದನ್ ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ ಅನ್ಕೊಂಡವ್ರಿಗೆ ಹೇಳ್ತೀನಿ, ನಾವು ತಪ್ಪೇ ಮಾಡ್ತೀವಿ. ಸಿಯರಾ ಹಳೆ ಸಿಯರಾಗನು ಹೊಸ ಸಿಯರಾಗನು ಒಂದು ಮೇಜರ್ ಡಿಫರೆನ್ಸ್ ಏನು ಅಂದ್ರೆ, ಹಳೆ ಸಿಯರಾ ಬಂದು ಇಷ್ಟು ವರ್ಷ ಆಗಿ ಒಂದ್ ಕಡೆ ನಿಲ್ಸಿ ಇದನ್ನ ಯಾರು ಕೇರ್ ಮಾಡದೆ ತುಕ್ಕಿಡ್ದು ಈ ತರ ಸ್ಕ್ರಾಪ್ ಆಗಿದ್ರೆ, ಹೊಸ ಸಿಯರಾ ಶೋರೂಮ್ ಇಂದ ಹೊರಗಡೆ ಬಂದು 50 ಕಿಲೋಮೀಟರ್ಗೆ ಸ್ಕ್ರಾಪ್ ಆಗುತ್ತೆ. ಇದನ್ನ ಓಡಿಸ್ತಾ ಇದ್ರೆ ಪ್ರಾಪರ್ ಒಂದು ಬಿಗ್ ಬೈಕ್ ಓಡಿಸುವಂತ ಫೀಲ್ ಇದೆ. ಫಸ್ಟ್ ಸೆಕೆಂಡ್ ಗೇರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ಯಾವ ರೇಂಜ್ ಅಲ್ಲಿ ಟಾರ್ಕ್ ಇದೆ ಅಂತ. ಇದರಲ್ಲಿರೋದು 652cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಗುರು. 45 bhp ಇದೆ, 55 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲಿರುವಂತ ಪವರ್ ಗೆ ಪಿಕಪ್ ಕಮ್ಮಿ ಅಂತ ನಿಮ್ಗೆ ಅನಿಸ್ಬೋದು. ಏನಕ್ಕೆ ಅಂದ್ರೆ ಈ ಗಾಡಿ 200 kg ಇದೆ. ಅಷ್ಟಿದ್ರು ಕೂಡ ಮೂವ್ಮೆಂಟ್ ಅಲ್ಲಿ ನಿಮ್ಗೆ ಫೀಲ್ ಆಗೋದಿಲ್ಲ. ಹೈಟ್ ಜಾಸ್ತಿ ಆಗಿದೆ ಅಲ್ವಾ, ಸೀಟ್ ಹೈಟ್ ಜಾಸ್ತಿ ಆಗಿದೆ. 820 mm ಸೀಟ್ ಹೈಟ್ ಆಗಿದ್ರು ಆರಾಮಾಗಿ ಕಾಲ್ ಎಟ್ಕುತ್ತೆ, ಅದೇನ್ ಪ್ರಾಬ್ಲಮ್ ಆಗೋದಿಲ್ಲ. 650cc ಅದು ಸಿಂಗಲ್ ಸಿಲಿಂಡರ್ ಆಗಿರೋದ್ರಿಂದ ಹೀಟ್ ಮಾತ್ರ ಹೆವಿ ಹೊಡೆಯುತ್ತೆ. ಗಾಡಿನಲ್ಲಿರೋ ಫುಟ್ ಪೆಕ್ಸ್ ಎಲ್ಲ ಹೀಟ್ ಆಗ್ಬಿಟ್ಟಿದೆ ಓಡಿಸ್ಕೊಂಡ್ ಬಂದ್ಮೇಲೆ. ಇದ್ರಲ್ಲಿರೋಂತ ಮಿರರ್ಸ್ ಏನು ಕಾಣಿಸೋದಿಲ್ಲ ಗುರು, ಹೆವಿ ವೈಬ್ರೇಷನ್. ಇಲ್ಲೊಂದು ಚಾರ್ಜರ್ ಕೊಟ್ಟಿದ್ದಾರೆ, ಇದು ಪ್ರಾಬಬ್ಲಿ ಆಫ್ಟರ್ ಥಾಟ್ ಅಂತಾನೆ ಹೇಳ್ಬೋದು. ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಯುರೋಪಿಯನ್ ಕಂಟ್ರೀಸ್ ಗೆ ಅಂತ ಕೊಟ್ಟಿರೋದು. ನಿಮ್ಮ ರೈಡಿಂಗ್ ಜಾಕೆಟ್ ಅಲ್ಲಿ ವಾರ್ಮರ್ಸ್ ಇತ್ತು ಅಂದ್ರೆ ಅದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಕರ್ನಾಟಕ ಸರ್ಕಾರ, ಗವರ್ಮೆಂಟ್ ಆಫ್ ಕರ್ನಾಟಕ, ಇವ್ರಿಗೆ IND ನಂಬರ್ ಪ್ಲೇಟ್ ಇಲ್ವಾ? ಇವ್ರ HSRP ಹಾಕಂಗಿಲ್ವಾ? ಬರೀ ನಮಗ್ ಮಾತ್ರ ಅದು ರೂಲ್ಸ್ ಮಾಡಿದ್ದು. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ. ಇದ್ಯಾವ್ದು ರೋಡ್ ಬಂದ್ಬಿಟ್ನಲ್ಲ, ಬಟ್ ಸಖತ್ತಾಗಿದೆ. ಮಕ್ಕಳು ರೋಡಲ್ಲೇ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾವ್ರೆ. ಒಂದು ಜಮಾನ್ದಲ್ಲಿ ನಾನು ಪ್ಲೇಯರ್, ಈಗ್ಲೂ ಪ್ಲೇಯರ್, ಆದ್ರೆ ಕ್ರಿಕೆಟ್ ಆಡಲ್ಲ ಅಷ್ಟೇ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಇದ್ಯಾವ್ದು ಗಾಡಿ ಕ್ರೇಜಿ ಆಗಿದೆ. ಎಷ್ಟು ಬರುತ್ತೆ ರೇಂಜ್? ರಿವರ್ಸ್ ಗೇರು ಇದೆಯಾ? ಮೈಸೂರಲ್ಲೇ ತಗೊಂಡಿದ್ದ? हमारा एक YouTube चैनल है, देख लीजिए, टिपिकल कन्नड़ी का करके. BSA ಕಂಪನಿದು ಮೆಜಾರಿಟಿ ಶೇರ್ ನ ಹೋಲ್ಡ್ ಮಾಡೋದು ಕ್ಲಾಸಿಕ್ ಲೆಜೆಂಡ್ಸ್ ಅವರು. ಈ ಕ್ಲಾಸಿಕ್ ಲೆಜೆಂಡ್ಸ್ ಅಂಡರ್ ಅಲ್ಲಿ ಜಾವಾ, SD, BSA 3 ಕಂಪನಿ ಬರುತ್ತೆ. SD ಮತ್ತೆ ಜಾವಾನ ಇವರು ಒಂದು ಕನ್ಸ್ಯೂಮರ್ ಸೆಗ್ಮೆಂಟ್ ಗಾಡಿ ತರ ಪ್ಲೇಸ್ ಮಾಡಿದ್ರೆ, BSA ನ ಪ್ರೀಮಿಯಂ ಗಾಡಿ ತರ ಪ್ಲೇಸ್ ಮಾಡಿದ್ದಾರೆ. ಸೊ ಇದ್ರ ಕಾಸ್ಟ್ ಬಂದು ಆನ್ ರೋಡ್ ಬೇಸ್ ಮಾಡಲ್ 4,48,000, ಟಾಪ್ ಎಂಡ್ 4,65,000. ಇದರಲ್ಲಿ ಓಡೋಮೀಟರ್ ಇದೆ, ಸ್ಪೀಡ್ ತೋರಿಸುತ್ತೆ, ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಕೆಲವನ್ನ ಕೇಳಬಾರ್ದು, ಕೆಲವನ್ನ ಹೇಳಬಾರದು. ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಯಾವ್ದು ಇಲ್ಲ. ಆದ್ರೆ ರಾಯಲ್ ಎನ್ಫೀಲ್ಡ್ ಬೇರ್ 650 ಜೊತೆ ಇದನ್ನ ಕಂಪೇರ್ ಮಾಡಬಹುದು. ವಿಡಿಯೋದಲ್ಲಿ, ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಇದು, ಆದ್ರೆ ಇನ್ ಪರ್ಸನ್ ನೋಡಕ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಬ್ಯಾಡ್ ರೋಡ್ ಮೇಲೆ ಮಾತ್ರ ಗ್ಲೈಡ್ ಆಗದ್ ಗುರು ಇದು ಗಾಡಿ. ನಮ್ಮೂರ್ ಕಡೆ ಯಾರಾದ್ರೂ ಸುಮ್ನೆ ಎಲ್ಲ ತಿರ್ಕೆ ಶೋಕಿ ತೋರಿಸಿದ್ರೆ ಇದ್ಯಾಕೊಳೆ ಬ್ರಿಟಿಷ್ ಅವ್ರಿಗೆ ಹುಡ್ದಂಗ ಆಡ್ತೀಯ ಅಂತಾರೆ. ಆದ್ರೆ ಈ ಗಾಡಿ ಆಕ್ಚುಲಿ ಬ್ರಿಟಿಷ್ ಅವ್ರಿಗೆ ಹುಟ್ಟಿರೋದು. ಬರೀ ಇದು ಒಂದೇ ಅಲ್ಲ, ರಾಯಲ್ ಎನ್ಫೀಲ್ಡ್ ಅದೇ ಕತೆ. ಇವರು ಗಾಡಿಗಳನ್ನ ಮಾಡ್ತಿರ್ಲಿಲ್ಲ, ಗನ್ಗಳನ್ನ ಮಾಡ್ತಾ ಇದ್ರು. BSA ಫುಲ್ ಫಾರ್ಮ್ ಬಂದು ಬರ್ಮಿಂಗ್ಹ್ಯಾಮ್ ಸ್ಮಾಲ್ ಆರ್ಮ್ಸ್ ಅಂತ. ಈ ಗಾಡಿನಲ್ಲಿ ಎಂಜಿನ್ ಮೇಲೆ ಆಕ್ಚುಲಿ ಗಂದು 2 ಲೋಗೋ ಹಾಕಿದ್ದಾರೆ. ಇಲ್ಲಿ ಟ್ಯಾಂಕ್ ಮೇಲೂ ಇದೆ. ನಾನೇನಾದ್ರೂ ಈ ಗಾಡಿನ ತಗೊಂಡ್ರೆ ಈ ಮಡ್ಗಳನ್ನ ಎತ್ಬಿಡ್ತೀನಿ ಗುರು. ಜೊತೆಗೆ ಹಿಂದ್ಗಡೆ ಒಂದು ಟೈಲ್ ಟೈಡಿ ಹಾಕ್ತೀನಿ, ಒಂದು ಹೈ ರೈಸ್ ಎಕ್ಸಾಸ್ಟ್ ಹಾಕ್ತೀನಿ. ಆಕ್ಷನ್ ತಗೊಳ್ಳಿ, ಈಗಲೇ ಹೊರಟೆ ಸರ್.
ನಾವು PUC ಅಲ್ಲ R15ಗೆ ಫಸ್ಟ್ ಕಾಪಿ ಕೇಂಡನ್ ಫಿಲ್ಟರ್ ಹಾಕೊಂಡಾಗ ಒಂದ್ ಸೌಂಡ್ ಬರ್ತಿತ್ತಲ್ಲ, ಹಂಗೆ ಇದೆ ಸೇಮ್. ಇದರಲ್ಲಿ ಸೀಟು ಹೆವಿ ಕಂಫರ್ಟಬಲ್ ಆಗಿದೆ, ಆದ್ರೆ ಇಬ್ರು ಕೂತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೀಟ್ ಚಿಕ್ಕ ಇದೆ. ಆಕ್ಚುಲಿ ಗಾಡಿ ಓಡ್ಸಕ್ ತುಂಬಾನೇ ಚೆನ್ನಾಗಿದೆ, ಬಟ್ ಸ್ಟಿಲ್ ನಮ್ ಜನ BSA ಗೆ ದುಡ್ಡು ಹಾಕಕ್ಕೆ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತಾರೆ. SD ಮತ್ತೆ ಜಾವಾ ರಿಲೇಟಿವ್ಲಿ ಹೊಸ ಕಂಪನಿಗಳು. ಅದು ಅಲ್ಲದೆ ಇವತ್ಗುನು ಕ್ಲಾಸಿಕ್ ಲೆಜೆಂಡ್ಸ್ ಅವರೆಲ್ಲ ಬೇರ್ ಬೋನ್ ಗಾಡಿಗಳನ್ನ ಮಾಡೋದು. ಇದರಲ್ಲಿ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಸ್ಲಿಪ್ಪರ್ ಕ್ಲಚ್ ಇದೆ. ಅದನ್ನ ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಫೀಚರ್ ಗಳನ್ನ ಕೊಟ್ಟಿಲ್ಲ. ಇದ್ರಲ್ಲಿ ನನಗೆ ಇನ್ನೊಂದು ಡ್ರಾಬ್ಯಾಕ್ ಅನ್ಸಿದ್ದೇನು ಅಂದ್ರೆ ಬರೀ 5 ಸ್ಪೀಡ್ ಕೊಟ್ಟಿದ್ದಾರೆ. ಕ್ರೂಸಿಂಗ್ ಎಲ್ಲ ಎತ್ಕೊಂಡು ಹೋದಾಗ ಅದೊಂದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಈ ಗಾಡಿನಲ್ಲಿರುವಂತ ಮೇಜರ್ ನೆಗೆಟಿವ್ ಏನು ಅಂದ್ರೆ ಪ್ರಾಬಬ್ಲಿ ಇವ್ರ ಕಸ್ಟಮರ್ ಸರ್ವಿಸ್ ಇರ್ಬೋದು. ಕಸ್ಟಮರ್ ರಿಪೋರ್ಟ್ಸ್ ನ ನೋಡಿದಾಗ ಅವರೆಲ್ಲ ಅಷ್ಟು ಸ್ಯಾಟಿಸ್ಫೈಡ್ ಆಗಿಲ್ಲ. ಹೊರಗಡೆ ಹೋದ್ರೆ ನಮ್ಗೆ ನನಗ್ ಒಂದೇನ್ ಅರ್ಥ ಆಗ್ತಿಲ್ಲ ಅಂದ್ರೆ ರೋಡ್ ಮೇಲೆ ನಾನು ಅಷ್ಟು ಜಾವಾ SD ಗಾಡಿಗಳನ್ನ ನೋಡಿಲ್ಲ, ಆದ್ರೆ ಶೋರೂಮ್ ಅಲ್ಲಿ ಸುಮಾರು ಗಾಡಿಗಳಿದೆ. ಪ್ರತಿ ಸಲ ನಾನು ಶೋರೂಮ್ ಹೋದಾಗ್ಲೂ ಯಾರಾದ್ರೂ ಒಬ್ರು ಡೆಲಿವರಿ ತಗೋತಾನೆ ಇರ್ತಾರೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಈ ಗಾಡಿ, ಅಷ್ಟೇ ಬೇಗ ಕಂಟ್ರೋಲ್ ಬರುತ್ತೆ. ಫ್ರಂಟ್ ಟು ಬ್ಯಾಕ್ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಇದೆ, ಎರಡು ಕಡೆನೂ ABS ಇದೆ. ಇದ್ರಲ್ಲಿರುವಂತ ಬ್ರೇಕ್ ನೋಡಿ ಯಾವ್ದು ಅಂತ. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ಆದ್ರೆ ಈ ಸ್ಕ್ರಾಂಬ್ಲರ್ ನ ನೋಡಿದ್ರೆ ನನಗೆ ಒಂದ್ ಅನ್ಸೋದೇನು ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ BSA ಗೋಲ್ಡ್ ಸ್ಟಾರ್ ತುಂಬಾನೇ ಪ್ರೀಮಿಯಂ ಆಗಿ ಫೀಲ್ ಆಗುತ್ತೆ. ಗಾಡಿನ ಯೂಟರ್ನ್ ತೆಗೆದು ನೋಡೋಣ ಇರಿ ಹೆಂಗಿದೆ ಅಂತ. ಓಹೋ, ಈಸಿಯಾಗಿ ಮನೂವರ್ ಮಾಡಬಹುದು ಗುರು. ಪ್ರಾಬ್ಲಮ್ ಏನು ಅಂದ್ರೆ ಮೈಲೇಜ್ ಕಮ್ಮಿ ಇದೆ. 650cc ಸಿಂಗಲ್ ಸಿಲಿಂಡರ್ ಅಂದ್ರೆ ಇನ್ನೆಷ್ಟು ತಾನೇ ಎಕ್ಸ್ಪೆಕ್ಟ್ ಮಾಡಬಹುದು ಹೇಳಿ. ಇನ್ನ ಸರ್ವಿಸ್ ಕಾಸ್ಟ್ ಎಲ್ಲ 3,500 4,000 ರೂಪಾಯಿ ಬರ್ಬೋದು. ಇದು ಇಂಡಿಯಾದಲ್ಲೇ ಪ್ರೊಡಕ್ಷನ್ ಆಗಿ ಲಂಡನ್, ಯುರೋಪ್, ಆಸ್ಟ್ರೇಲಿಯಾ ಜೊತೆಗೆ ಇವಾಗ ಜಪಾನ್ಗೂ ಕೂಡ ಎಕ್ಸ್ಪೋರ್ಟ್ ಆಗ್ತಿದೆ. ಈ ಪರ್ಟಿಕ್ಯುಲರ್ ಗಾಡಿ UK ಅಲ್ಲಿ 10 ತಿಂಗಳು ಮುಂಚೆನೆ ಲಾಂಚ್ ಆಗಿತ್ತು. 6666 ಗುರು ನಂಬರ್. 10 ಲಕ್ಷ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. BSA ಅವರು ಹೆವಿ ಚೂಟಿ ಈ ಗಾಡಿನ ಬಿಟ್ಟು ರಾಯಲ್ ಎನ್ಫೀಲ್ಡ್ ಮೇಲೆ ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಮಾರ್ಕೆಟ್ ಇವ್ಯಾಲ್ಯೂಯೇಷನ್ ಮಾಡಿದ್ರು. ಅದಾದ್ಮೇಲೆ ತಂದು ಬಿಟ್ರು. ಇಂಡಿಯಾದಲ್ಲೇ ಏನಾದ್ರೂ ಇದನ್ನ ಫಸ್ಟ್ ಬಿಟ್ಟಿದ್ರೆ ರಾಯಲ್ ಎನ್ಫೀಲ್ಡ್ ಮುಂದೆ ಇದ್ರ ಸೇಲ್ಸ್ ಎಲ್ಲ ಡೌನ್ ಆಗೋದ್ ನೋಡಿ ಡಿಪ್ಲೊಮಾ ಮಿಷನ್ ಹೋಗ್ಬಿಡೋರು ಅವರು. ಕನ್ನಡದಲ್ಲಿ ಯಾವ್ದಾದ್ರು ಒಂದು ವಸ್ತುನ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಒಂದು ಫ್ರೇಸ್ ಯೂಸ್ ಮಾಡ್ತಾರೆ, ಕೈ ತೊಳ್ಕೊಂಡು ಮುಟ್ಟಬೇಕು ಅಂತ. ಆದ್ರೆ BSA SD ಜಾವಾ ಕಂಪ್ನಿ ಗಾಡಿಗಳನ್ನ ಕೈ ತೊಳ್ಕೊಂಡು ಮುಟ್ಟೋದಕ್ಕಿಂತ ಜಾಸ್ತಿ ಕೈ ತೊಳೆದ ಮೇಲೆ ಕೈ ಒರೆಸ್ಕೊಂಡು ಮುಟ್ಟಬೇಕು. ಅಕಸ್ಮಾತ್ ನೀರೇನಾದ್ರೂ ತಾಗಿದ್ರೆ ತುಕ್ಕಿಡ್ದು ಬಿಡುತ್ತೆ. ಕೈ ನೋಡಿ ಎಲ್ಲ ಆಗ್ಲೇ ಕೆಂಪಾಗೋಯ್ತು. ಹ್ಯಾಂಡಲ್ ಬಾರ್ ಗ್ರಿಪ್ಸ್ ಹೆವಿ ಹಾರ್ಡ್ ಇದೆ. ಇದರಲ್ಲಿ ಗೇರ್ ಬಾಕ್ಸ್ ಸ್ವಲ್ಪ ಕ್ಲಂಕಿ ಆಗಿದೆ, ಕ್ಲಚ್ ಹೆವಿ ಇದೆ. ಈ ತರ ಸ್ಕ್ರಾಂಬ್ಲರ್ ಗಾಡಿಗಳನ್ನ ಓಡಿಸಿದ್ರೆ ಏನೋ ಒಂಥರ ಟೆಸ್ಟೋಸ್ಟಿರೋನ್ ಸ್ಪೈಕ್ ಆಗುತ್ತೆ ಗುರು. ಏನಕ್ಕೆ ಅಂದ್ರೆ ಇದು ತುಂಬಾ ಈಸಿ ಗೋಯಿಂಗ್ ಆಗಿರೋದಿಲ್ಲ. ಇದನ್ನ ಓಡಿಸಕ್ಕೆ ಸ್ವಲ್ಪ ಹಸಲ್ ಮಾಡ್ಬೇಕು, ಕೈಯಲ್ಲಿ ಮಜಲ್ ಚೆನ್ನಾಗಿರ್ಬೇಕು. ಗೋಲ್ಡ್ ಸ್ಟಾರ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ಮೇನ್ ರೀಸನ್ ಬಂದು ಇದರಲ್ಲಿ ಇರುವಂತ ಸಸ್ಪೆನ್ಷನ್, ಜೊತೆಗೆ ವೀಲ್ಸ್ ಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ 110 ಸೆಕ್ಷನ್ 19 ಇಂಚ್ ವೀಲ್ ಇದೆ. ರೇರ್ ಅಲ್ಲಿ 150 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದರಲ್ಲಿ ಸ್ಪೋಕ್ ವೀಲ್ ಗಳು ಬರುತ್ತೆ, ಜೊತೆಗೆ ಟ್ಯೂಬ್ ಬರುತ್ತೆ. ಓಹೋ, ವಿವಿಪುರಂ ಪೊಲೀಸ್ ಸ್ಟೇಷನ್. ಈ ಪೊಲೀಸ್ ಸ್ಟೇಷನ್ ಗಳಲ್ಲಿ ನೀವೇನಾದ್ರೂ ಸಿಗಾಕೊಂಡ್ಬಿಟ್ರೆ ಗಾಡಿ ರೇಟ್ ಎಷ್ಟು ಅಂತ ಕೇಳಿದಾಗ ನೀವು 10 ಲಕ್ಷದ ಗಾಡಿ ಇಟ್ಟಿದ್ರು 2 ಲಕ್ಷ ಅಂತ ಹೇಳಿ ಅವಾಗ 500 ರೂಪಾಯಿ ಇಸ್ಕೊಂಡು ಬಿಟ್ಟು ಕಳಿಸ್ತಾರೆ. ನೀವೇನಾದ್ರೂ ಶೋಕಿ ತೋರ್ಸಕ್ ಹೋಗಿ ಅವ್ರ ಮುಂದೆ ನನ್ನ ಗಾಡಿ 10 ಲಕ್ಷ 15 ಲಕ್ಷ ಎಕ್ಸಾಸ್ಟ್ ಗೆಲ್ಲ 2 ಲಕ್ಷ ಕೊಟ್ಟೆ ಅಂತ ಪುಂಗುದ್ರೆ 35-40 ಸಾವಿರ ಬಿಲ್ ಹಾಕ್ತೆ ಬಿಡೋದಿಲ್ಲ. ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಇದು ಸೆಟ್ ಆಗೋದಿಲ್ಲ. ಈ ತರ ಸೆಗ್ಮೆಂಟ್ ಗಾಡಿಗಳು ನಮ್ಮ ದೇಶದಲ್ಲಿ ಯಾವಾಗ್ಲೂ ಸತ್ತೋಗ್ಬಿಟ್ಟಿದೆ. ಸಮಾಧಿ ಕಟ್ಟೋದೊಂದು ಬಾಕಿ ಅಷ್ಟೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ತಮಿಳ್ನಾಡು ಎಲೆಕ್ಷನ್ ಅಲ್ಲಿ ವಿಜಯ್ದು ಪಾರ್ಟಿ ಗೆದ್ದ ಮೇಲೆ ಸುಮಾರು ಜನ ನಮ್ಮ ಕರ್ನಾಟಕದ ಕಡೆ ಕಣ್ಣು ಹಾಕ್ತಾ ಇದಾರೆ. ನಾನೊಬ್ರು ಇನ್ಫ್ಲೂಯೆನ್ಸರ್ ರೀಲ್ ಹಾಕಿದ್ ನೋಡಿದ್ದೆ. ತಮಿಳ್ನಾಡಲ್ಲಿ ಒಬ್ಬ ಹೀರೋನ ಗೆಲ್ಲಿಸ್ತಾ ಇದಾರೆ. ನಮ್ಮ ದೇಶದಲ್ಲಿ ಯೂತ್ ಗಳು ಜಾಸ್ತಿ ಫಾಲೋ ಮಾಡೋದು ಈ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಗಳನ್ನ. ನಾವೇನಕ್ಕೆ ಎಲೆಕ್ಷನ್ ಅಲ್ಲಿ ನಿಲ್ಬಾರ್ದು ಅಂತ. ನೋ ಹೇಟ್ ಬ್ರದರ್, ಬಟ್ ಒಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ಸುಮಾರು ಜನ ನಿಯತ್ತಾಗಿ ಸತ್ಯನ ಮಕ್ಕದ ಮೇಲೆ ಹೊಡೆದಂಗೆ ಹೇಳುವಂತ ಇನ್ಫ್ಲೂಯೆನ್ಸರ್ಸ್ ಗಳಿದ್ದಾರೆ. ಅವ್ರಿಗೆ ಪ್ರೀತಿಗಿಂತ ಜಾಸ್ತಿ ಹೇಟೇ ಸಿಗುತ್ತೆ. ಇನ್ಫ್ಲೂಯೆನ್ಸರ್ಸ್ ಗಳೆಲ್ಲ ಹೆಂಗೆ ಅಂದ್ರೆ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ತರ. 20-30 ಸಾವಿರಕ್ಕೆ ಅವರು ನೀತಿ ನಿಯತ್ನೆ ಹರಾಜ್ ಹಾಕೋರು ಎಲೆಕ್ಷನ್ ಅಲ್ಲಿ ಗೆದ್ರೆ ಅವ್ರು ತಗೊಂಡಿರುವಂತ ಕಾರ್ EMI ಕಟ್ಟಕ್ಕೆ, ಅವ್ರು ನಡೆಸ್ತಾ ಇರುವಂತ ಶೋಕಿ ಜೀವನಕ್ಕೆ ತಗೊಂಡಿರುವಂತ ಸಾಲ ತೀರ್ಸಕ್ಕೆ ನಮ್ ಕರ್ನಾಟಕನೇ ಹಡ ಇಟ್ಬಿಡ್ತಾರೆ. ನೀವೆಲ್ಲ ಅನ್ಕೊಂಡ್ಬಿಡಿರ್ತೀರಾ ಇನ್ಫ್ಲೂಯೆನ್ಸರ್ಸ್ ಗಳು ರಾಜಕಾರಣಿಗಳು ಮಾಡೋದು ಒಂದೇ ಕೆಲಸ ಅಲ್ವಾ, ಇಬ್ರು ರೀಲ್ ಬಿಡ್ತಾರೆ ಅಂತ. ನಾವೇನಾದ್ರೂ ಈ ತರ ರೀಲ್ ಬಿಡೋರ್ನೆಲ್ಲ ರಾಜಕಾರಣಿಗಳು ಮಾಡ್ಬಿಟ್ರೆ ರಿಯಾಲಿಟಿನೇ ಮರ್ತು ಬರೀ ಇನ್ಸ್ಟಾಗ್ರಾಮ್ ರೀಲ್ ಗಳಲ್ಲಿ ಜೀವನ ಮಾಡ್ಬೇಕಾಗತ್ತೆ. ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಹೊರಗಡೆ ಅವ್ರನ್ನ ಬಿಡ್ತೀರಾ ಕ್ರಿಕೆಟ್ ಆಡಕ್ಕೆ? ಒಂದಿನ ಬರ್ತೀವಿ ಹಂಗಾದ್ರೆ. ಬಾ ಬಾ ಬಾ, ಎಷ್ಟು ಚೆನ್ನಾಗಿ ಮಾತು ಕೇಳ್ತೀಯಮ್ಮ. ಏಯ್
ಮುದ್ದು ಮಾಡಿಸ್ಕೊಳಲ್ವಾ? ಏನಿಲ್ಲ ನಾಳೆ ಬರ್ತಾ ಬಾಳೆಹಣ್ಣು ತರ್ತೀನಿ. ನಾನು ಚಾನೆಲ್ಗಳಲ್ಲಿ ಇದು ತನಕ ಜಾಸ್ತಿ ಪೊಲಿಟಿಕ್ಸ್ ನ ತಂದಿಲ್ಲ. ಇವಾಗ ತಮಿಳ್ನಾಡು ಎಲೆಕ್ಷನ್ ನೋಡಿ ಎಲ್ಲರೂ ಹೈಪಕ್ ಬಂದ್ಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೂ ಒಬ್ಬ ಹೀರೋನ ಸಿಎಂ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಯೋಚನೆ ಬರ್ತಿದೆ ಜನಕ್ಕೆ. ನನಗೂ ಇದ್ರ ಬಗ್ಗೆ ಮಾತಾಡಕ್ಕೆ ಸುಮಾರು ವಿಷಯಗಳಿದೆ, ಆದ್ರೆ ನಿಮ್ಗೆ ನೋಡಕ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಪೊಲಿಟಿಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಹಿಂಗೆ ಅಂತ. ಗಲಾಟೆ ಮಾಡೋದೇ ನನ್ನ ಮೊದಲನೇ ಕರ್ತವ್ಯ. ನಾನ್ ಸುಮ್ನೆ ಏನೇನೋ ಮಾತಾಡಿ ಅದು ಕಾಂಟ್ರವರ್ಸಿ ಆಗಿ ನನ್ ಸುತ್ತಮುತ್ತ ಇರೋರ್ಗೆಲ್ಲ ಅದು ಅಫೆಕ್ಟ್ ಆಗುತ್ತೇನೋ ಅಂತ ಓವರ್ ಥಿಂಕ್ ಎಲ್ಲ ಮಾಡ್ತಾ ಇದ್ದೆ. ಅಯ್ಯೋ ಅವ್ರಿಗೆ ಅಫೆಕ್ಟ್ ಆದ್ರೆ ಆಗ್ಲಿ ಬಿಡು ಗುರು, ಬೀಜ ಇದ್ರೆ ಹೊಡೆದಾಡ್ತಾರೆ, ಇಲ್ಲ ಅಂದ್ರೆ ಮುದ್ರಕೊಂಡು ಮನೇಲಿ ಮಲ್ಕೋತಾರೆ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ನೀನು ಚಿನ್ನ ಬಿಡಿ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕೂತ್ಕೊಳ್ಳಿ.